ರಾಹುಲ್ ಗಾಂಧಿ ಅವರು ಹಾಕಿದ ಓಟ್ ಚೋರಿ ಅನ್ನೋ ದೊಡ್ಡ ಬಾಂಬ ಟುಸ್ ಆಗೋತು. पूरे देश के सामने आ गई है. वो ये बात इसलिए कह सकते हैं कि वो वोट चोरी करते हैं. ರಾಹುಲ್ ಇಟ್ಕೊಂಡ್ರೆ ನಮಗೇನು ಲಾಭ ಇಲ್ಲ ಅನ್ನೋದು ಇಂಡಿಯಾ ಅಲೈನ್ಸ್ ಅವ್ರಿಗೆ ಮನವರಿಕೆ ಆದಂಗೈತಿ. ಮಹಾರಾಷ್ಟ್ರ ಹರಿಯಾಣದಾಗ ಸೋಲಿಸಿದಂಗ ಬಿಹಾರದಾಗೂ ನಮಗ ಸೋಲ್ ಕೊಡ್ತಾರು ಅನ್ನೋದು ತೇಜಸ್ವಿ ಅವ್ರಿಗೆ ಅರ್ಥ ಆತು. ಓಟ್ ಚೋರಿ ಅದನ್ನ ಬಿಟ್ಟ ನಿರುದ್ಯೋಗದ ಬಗ್ಗೆ ಮಾತಾಡ್ರಿ ರಾಹುಲ್ ಅವ್ರ ಅಂದ್ರು. सरकार बनेगी तो बेरोजगारी खत्म करेंगे. और सबसे बड़ा मुद्दा बिहार में और हिंदुस्तान में बेरोजगारी. ಮಂದಿಗೆ ಅರ್ಥ ಆಗೋ ಸಣ್ಣ ವಿಷಯ ರಾಹುಲ್ ಗಾಂಧಿಗೆ ಅರ್ಥ ಆಗೋದು ಯಾವಾಗ? ರಾಹುಲ್ ಗಾಂಧಿ ಅವ್ರದ್ದು ಒಂದು ಚಟ ಐತಿ. ಮೈಕ್ ಸಿಗ್ತಿದ್ದಂಗನ ಅವ್ರ ಒಳಗ ಇರೋ ಒಂದು ರೋಷ ಹೊರಗೆ ಬಂದು ಬಿಡ್ತೈತಿ. ಏನಂದ್ರ ಹೆಂಗರೆ ಮಾಡಿ ಆಡಳಿತ ಸರ್ಕಾರದ ಮೇಲೆ ಹಲ್ಲು ಕಡಿಯೋದು, ಹರಿ ಹಾಯೋದು, ಸುಳ್ಳೈತೋ ವಿಷಯ ಕರೆ ಐತೋ ಗೊತ್ತಿಲ್ಲ, ಒಟ್ನಾಗ ಅದ್ರ ಬಗ್ಗೆ ಮಾತಾಡೋದು. ಅದು ಏನು ಬೇಕಾದಿರ್ಲಿ, ಸಣ್ಣ ಹುಡುಗರಿಗೆ ಅರ್ಥ ಆಗಲಿ ಅದು ತಪ್ಪೈತಿ ಅಂತ. ಬಟ್ ನನ್ನ ರಾಜಕೀಯಕ್ಕೆ ಅದು ಯೂಸ್ ಆಗ್ತೈತಲ್ಲ, ನಾ ಮಾತಾಡ್ತೇನೆ ಅಂತ ಒಂದು ಚಟ ರಾಹುಲ್ ಗಾಂಧಿ ಅವ್ರಿಗೆ ಐತಿ. ಮೈಕ್ ಸಿಕ್ಕಾಗೆಲ್ಲ, ಮೈಕ್ ಸಿಗ್ಲಿಕ್ಕಂದ್ರೂ ಅವರ ಒಂದು ಸಣ್ಣ ಮೈಕ್ ಹಾಕೊಂಡರೆ ಆ ಚಟನ ಈಡೇರಿಸ್ಕೊಂತಿರ್ತಾರೆ. ಯಾವಾಗ ಈ ರೀತಿ ಮಾಡಿದ್ರು ಹೇಳ್ತೇನೆ ಕೇಳ್ರಿ. ಮೌತ್ ಕಾ ಸೌದಾಗರ್ ಇವ್ರ ಬಾಯಾಗ ಬಂತು, ಸೋತ್ ಹೋತು. ಸಬ್ಜೆಕ್ಟ್ ತಗೊಂಬರ್ತಾರ, ಸಬ್ಜೆಕ್ಟ್ ಸೋತ್ ಹೋಗ್ತೈತಿ. ನೆಕ್ಸ್ಟ್ ಅದಾನಿ, ಅಂಬಾನಿ, ಮೋದಿ ಏನೇನೋ ಕನೆಕ್ಷನ್ ಮಾಡಕ್ ಹೋದ್ರು, ಅದು ಬರ್ತಿದ್ದಂಗ ಸೋತ್ ಹೋತು. ಚೌಕಿದಾರ್ ಚೋರ್ ಹೇ ಅದು ಇವ್ರ ಬಾಯಾಗ ಬತ್ತು, ಸೋತ್ ಹೋತು. ರಫೇಲ್ ಬಗ್ಗೆ ಮಾತಾಡಿದ್ರು, ಅದೂ ಸೋತ್ ಹೋತು. ಈಗ ಓಟ್ ಚೋರಿ ಬಗ್ಗೆ ಮಾತಾಡತ್ತಾರ, ಅದು ಬಂದಂಗ ಸೋಲ್ತೈತಿ ಅನ್ನೋ ಎಲ್ಲಾ ಲಕ್ಷಣಗಳ ಕಾಣಕತ್ತವ. 2014ರಿಂದನೂ ರಾಹುಲ್ ಗಾಂಧಿ ಅವರು ಸತತವಾಗಿ ರಾತ್ರಿ ಮಕ್ಕೊಂಡು ಹರ್ಯಾಗಿ 7 ಗುಡ್ದ ಅಂದ್ರೆ ಮುಂಜಾನೆ 7 ಗುಡ್ದ ಏನು ಹೇಳ್ತಾರೋ, ಏನು ಮಾತು ಇವತ್ತು ಇವ್ರ ಬಾಯಾಗ ಬರ್ತೈತಿ, ಅದು ಯಾವ ಆರೋಪ ಮಾಡ್ಕೋತ ಬರ್ತಾರೋ, ಯಾವ ಥೀಮ್ ತಗೊಂಡ್ರೆ ರಾಹುಲ್ ಗಾಂಧಿ ಅವರು ಮೈಕ್ ಸಿಕ್ಕಿದ ತಕ್ಷಣ ಏನೇನೋ ಮಾತಾಡಿ ಭಜನೆ ಚಾಲು ಮಾಡ್ತಾರೋ ಅಂತ ಅನ್ನಿಸ್ತಾನೆ ಇರ್ತೈತಿ. ಇವರು ಜಪ ಮಾಡ್ಕೋತ ಭಜನೆ ಮಾಡ್ತಾರಂತ ಯಾಕೆ ಅನ್ನಕತ್ತೀನಿ ಅಂದ್ರೆ, ಭಜನೆ ಅಂದ್ರೆ ನಾವು ಮತ್ತ ಹಾಡ್ತೀವಿ, ದೇವರು ಒಲಿಬೇಕು ಅನ್ನೋ ಕಾರಣಕ್ಕೆ ಹಾಡ್ತಾನೆ ಇರ್ತೀವಿ. ರಾಹುಲ್ ಗಾಂಧಿ ಅವರು ಹಂಗ ಒಂದು ಸಬ್ಜೆಕ್ಟ್ ಇಟ್ಕೊಂಡ ಮತ್ತ ಅದನ್ನ ಮಾತಾಡೋದು, ಅದನ್ನ ಹೇಳೋದು, ಅದೊಂದರಿ. ಹಿಂಗಾಗಿ ಅದಕ್ಕೆ ಭಜನೆ ಅನ್ನಕತ್ತೀನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಇನ್ನು ನೆಕ್ಸ್ಟ್ ಈ ಭಜನೆ ಸುಳ್ಳೈತಿ ಅಂತ ಮಂದಿಗೂ ಗೊತ್ತಾಗ್ತೈತಿ. ಅವಾಗ ರಾಹುಲ್ ಗಾಂಧಿ ಅವ್ರು ಪಟ್ಟಣ ಭಜನೆ ಚೇಂಜ್ ಮಾಡ್ತಾರ, ಸಬ್ಜೆಕ್ಟ್ ಚೇಂಜ್ಡ್, ಬೇರೆ ಸಬ್ಜೆಕ್ಟ್ ತಗೊಂಬ. ಈಗ ಹೇಳಿದ್ನಲ್ರಿ, ಮೋದಿ, ಅದಾನಿ, ಅಂಬಾನಿ ಹಳಿದಾಗ್ತಿದ್ದಂಗ ಬೇರೆ ವಿಷಯ ತಗೊಂಡ್ರು, ಅದು ಹಳಿದಾಗ್ತಿದ್ದಂಗ ಓಟ್ ಚೋರಿ ತಗೊಂಡಾರ. ಈ ರಾಹುಲ್ ಗಾಂಧಿ ಅವ್ರು ಮಾಡಾಕತ್ತಿರೋದು ಶುದ್ಧ ಸುಳ್ಳು, ಟೈಮ್ ಪಾಸ್ ಕೆಲಸ ಅಂತ ಇಂಡಿಯಾ ಅಲೈನ್ಸ್ ಅವ್ರಿಗೂ ಗೊತ್ತೈತಿ. ಜಾಸ್ತಿ ಅವ್ರು ಇದಕ್ಕೆ ಪ್ರೋತ್ಸಾಹ ಕೊಡವಲ್ರು, ಆದ್ರೂ ರಾಹುಲ್ ಗಾಂಧಿ ಅವರು ಬಿಡವಲ್ರು. ರಾಹುಲ್ ಗಾಂಧಿ ಅವ್ರನ್ನ ಯುವರಾಜ ಅಂತ ಒಪ್ಕೊಂಡಿರೋ ಕಾಂಗ್ರೆಸ್ ನಾಯಕರೆಲ್ಲ ರಾಹುಲ್ ಗಾಂಧಿ ಅವ್ರು ಹೇಳಾಕತ್ತಾರಲ್ಲ ಅಂಥೇಳಿ ಅಂತ ತಲೆ ಆಡ್ಸಕತ್ತಾರ. ಬಟ್ ಇಂಡಿಯಾ ಅಲೈನ್ಸ್ ಅವ್ರದ್ದು ಹಂಗಿಲ್ಲ ನೋಡ್ರಿ. ಅವರು ತಮ್ಮ ಓಟನ್ನ ಗಟ್ಟಿ ಮಾಡ್ಕೋಬೇಕು, ವೋಟ್ ಬ್ಯಾಂಕ್ನ ಗಟ್ಟಿ ಮಾಡ್ಕೋಬೇಕು, ಅದೊಂದು ಅವರ ನೇರ ದಿಟ್ಟ ನಿರಂತರ ಗುರಿ. ಆದ್ರ ರಾಹುಲ್ ಗಾಂಧಿದು ಏನಿಲ್ಲ, ಆಡಳಿತ ಪಕ್ಷದ ಹೆಸರನ್ನ ಹಾಳು ಮಾಡೋದು. ಹಿಂಗಾಗಿನ ಈಗ ರಾಹುಲ್ ಗಾಂಧಿ ಹೇಳತ್ತಿರೋ ಓಟ್ ಚೋರಿ ಮ್ಯಾಲ ನಂಬಿಕೆ ಕಡಿಮೆ ಆಗೈತಿ. ಸಮೀಕ್ಷೆನೇ ಹೇಳಾಕತ್ತೈತಿ 60% ಮಂದಿ ಕಾಂಗ್ರೆಸ್ ಅವ್ರ ಆರೋಪ ಮಾಡಕತ್ತಿರೋ ಓಟ್ ಚೋರಿನ ಒಪ್ಕೊಳಕತ್ತಿಲ್ಲ. ಇದೆಲ್ಲ ಕ್ಲೆರಿಕಲ್ ಮಿಸ್ಟೇಕ್ಸ್ ಅದಾವ, ಇದ್ರೊಳಗೇನು ಷಡ್ಯಂತ್ರ ಇಲ್ಲ. ಎಲೆಕ್ಷನ್ ಕಮಿಷನ್ ಯಾವುದೇ ರೀತಿ ಷಡ್ಯಂತ್ರ ಮಾಡಿಲ್ಲ. ಸಹಜವಾಗಿನ ಎಲೆಕ್ಷನ್ ಕಮಿಷನ್ನಿಂದ ಕೆಲವೊಂದು ಮಿಸ್ಟೇಕ್ಗಳು ಸಾಮಾನ್ಯವಾಗಿ ಆಗ್ತವೆ. ಯಾಕಂದ್ರೆ ಕೋಟ್ಯಾಂತರ ಜನರ ಹೆಸರನ್ನ ಕರೆಕ್ಟಾಗಿ ಹಾಕುವಾಗ ಏನೋ ಮಿಸ್ಟೇಕ್ಸ್ ಆಗಿರ್ತಾವ, ಹಂಗಾಗಿರ್ತಾವ ಅಂತ ಮಂದಿಗೆ ಅರ್ಥ ಆಗೈತಿ. ಬಟ್ ರಾಹುಲ್ ಗಾಂಧಿಗೆ ಇದು ಅರ್ಥ ಆಗ್ಬಲ್ತು. ಓಟ್ ಚೋರಿ, ಒಂದು ಹೆಸರಿನವ್ರು 8 ಮಂದಿ, 0 ಮನಿ ನಂಬರ್, 1 2 ಅವ್ರ ಆರೋಪಗಳು. ಇಂಥ ಆರೋಪ ಸರಣಿ ಭಜನೆಯನ್ನ ಬಿಹಾರದಾಗ 8 ದಿನ ಆತ ಕಂಟಿನ್ಯೂ ಮಾಡ್ಯಾರ. ಜೂನಿಯರ್ ಲಾಲು ಪ್ರಸಾದ್ ಯಾದವ್ ಅಂದ್ರ ತೇಜಸ್ವಿ ಯಾದವ್ ಅವ್ರಿಗೆ ಇದು ಬ್ಯಾಸರ ಆಗ್ಬಿಟ್ಟೈತಿ. ಎಲ್ಲವಾದ್ರೂ ರಾಹುಲ್ ಗಾಂಧಿ ಬರೀ ಓಟು ಚೋರಿ ಅಂತಾರಲ್ಲಪ್ಪ, ಎಲೆಕ್ಷನ್ ನಮಗೆ ಓಟ್ ಹಾಕ್ರಿ, ಎಲೆಕ್ಷನ್ ಬಂದೈತಿ ಅಂತ ಹೇಳಾಕ ಬಂದಾರೋ ಏನ ಎಲೆಕ್ಷನ್ ಕಮಿಷನ್ ಸುಳ್ಳೈತಿ, ಓಟ ಹಾಕಬೇಡ್ರಿ ಅಂತ ಹೇಳಾಕ ಬಂದಾರೋ ಅನ್ನೋ ಕನ್ಫ್ಯೂಸ್ ಆಗ್ಬಿಡ್ತವ್ರಿಗೆ.
1 ದಿನ ನೋಡ್ರು, 2 ದಿನ ನೋಡ್ರು, 3 ದಿನ ನೋಡ್ರು, 8 ದಿನ ತಕ ನೋಡಿದ್ರು. ರಾಹುಲ್ ಗಾಂಧಿ ವರಸೆ ಬದಲಾಗವಲ್ತು, ಭಜನಿ ನಿಲ್ವಲ್ತು. ಕಡಿಕ ಬ್ಯಾಸರು ಬಂದು ಹೇಳೇ ಬಿಟ್ರು ನೋಡ್ರಿ ರಾಹುಲ್ ಗಾಂಧಿ ಅವರ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದ ಬಗ್ಗೆ ಮಾತಾಡ್ರಿ, ಬರೀ ಅದೇ ಯಾಕೆ ಮಾತಾಡ್ತೀರಿ ಅಂತ ಅಂದ್ಬಿಟ್ರು. ರಾಹುಲ್ ಗಾಂಧಿಗೆ ಬೇರೆ ಏನು ತೋಚಲಾರ್ದ ನಿರುದ್ಯೋಗ ಸಮಸ್ಯೆವನ್ನ ತೆಗಿಬೇಕು, ದೇಶದಲ್ಲಿ ಕಾಡಕತ್ತೈತಿ, ಬಿಹಾರದಲ್ಲಿ ಹೆಚ್ಚಾಗೈತಿ ಅಂತ ಮಾತಾಡಿದ್ರು. ಫೈನಲ್ ಆಗಿ ಓಟ್ ಚೋರಿ ಭಜನೆಯನ್ನ ಸೈಡಿಗೆ ಇಟ್ರು. ಏನು ಓಟ್ ಚೋರಿ ಅಂತ ಬಾಂಬ್ ತಗೊಂಡ್ಬಂದಿದ್ರಲ್ಲ, ಅದು ಟುಸ್ಸಾತ್. अंत में जो पहले चीफ मिनिस्टर थे बाबूजी, उनकी हम याद करते हैं, श्री कृष्ण बाबूजी की याद करते हैं और आप सबका दिल से धन्यवाद करते हैं. बिहार सरकार बनेगी तो बेरोजगारी खत्म करेंगे. हाँ, और सबसे बड़ा मुद्दा बिहार में और हिंदुस्तान में बेरोजगारी. बिहार में देखो, सिर हिला रहे हो, बिहार में देश से सबसे ज्यादा बेरोजगारी है. ತೇಜಸ್ವಿ ಯಾದವ್ ಅವರಿಗೆ ಗೊತ್ತಾಗೈತಿ ಇದ್ದಿದ್ದು ಓಟ್ ಬ್ಯಾಂಕ್ ಕೈ ತಪ್ಪಿ ಹೋಗಾಕ ರಾಹುಲ್ ಗಾಂಧಿ ಅವರು ಬಹಳಷ್ಟು ಸಹಾಯ ಮಾಡಕತ್ತಾರ, ಹೆಂಗಾರ ಮಾಡಿದನ ತಡಿಬೇಕು ಅಂತ ಇಂಥ ಕೆಲಸ ಮಾಡಿದ್ರು. ಅವರೇನ ಅನ್ಕೊಂಡಿದ್ರಾಗ ತಪ್ಪಿಲ್ರಿ. ರಾಹುಲ್ ಗಾಂಧಿ ಮಹಾರಾಷ್ಟ್ರಕ್ಕೆ ಹೋದ್ರು, ಮಹಾರಾಷ್ಟ್ರದ ಕಾಂಗ್ರೆಸ್ ಬಿದ್ದು ಹೋತು. ಹರಿಯಾಣಕ್ಕೆ ಹೋದ್ರು, ಅಲ್ಲೂ ಅದೇ ಆಯ್ತು. ದೆಹಲಿ ಒಳಗಂತೂ 0-0-0 ರಾಹುಲ್ ಗಾಂಧಿ ಹಿಸ್ಟ್ರಿ ಕ್ರಿಯೇಟ್. ಇನ್ನು ಬಿಹಾರದಾಗೂ ಇಂಥದ ಮಾಡಿಸಿಬಿಟ್ಟಾರ ನಮಗೆ ಎಲ್ಲೇರೆ ಅಂತ ತೇಜಸ್ವಿ ಯಾದವ್ ಅವರು ಪಟ್ಟನ ತಲೆ ಓಡಿಸಿ ಸಬ್ಜೆಕ್ಟ್ ಚೇಂಜ್ ಮಾಡಿಸಿದ್ರು. ಈ ಓಟ್ ಚೋರಿ ಅನ್ನೋ ಸಬ್ಜೆಕ್ಟ್ ಭಾಳ ದಿನ ಓಡಂಗಿಲ್ಲ, ಫ್ಲಾಪ್ ಶೋ ಆಗೈತಿ, ಎದಕ್ಕೆ ಇದನ್ನು ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗಿ ರಾಹುಲ್ ಗಾಂಧಿ ಅವರ ಬಾಯಿ ಬಂದ್ ಮಾಡಿಸಿದ್ರು. ಅಂದಂಗ ಓಟ್ ಚೋರಿಗೆ ಇತಿಶ್ರೀ ಹಾಡಿದ್ರು. ದೊಡ್ಡ ಮಟ್ಟದಾಗ ಬಾಂಬ್ ಬ್ಲಾಸ್ಟ್ ಆಗೋದು ಜಸ್ಟ್ ಮಿಸ್ ಆಗಿ ಟುಸ್ ಆಗಿ ಹೋತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.